ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 5ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 5ನೇ ಸ್ತೋತ್ರವು ಹೀಗಿದೆ: ಮಹಾರೂಪೋ ಮಹಾಕಾಯೋ ವೃಷರೂಪೋ ಮಹಾಯಶಃ ಮಹಾತ್ಮ ಸರ್ವಭೂತಾತ್ಮ ವಿಶ್ವರೂಪೋ ಮಹಾಹನುಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಈ ಶಿವನ ಈ 8 ನಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ: ಓಂ ಮಹಾರೂಪಾಯೇ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಓಂ ಮಹಾಕಾಯಾಯೇ ನಮಃ. ಈ ಶಿವನಾಮದ ಅರ್ಥವು ಹೀಗಿದೆ: ಇಡೀ ವಿಶ್ವವನ್ನೇ ತನ್ನ ದೇಹವನ್ನಾಗಿ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಓಂ ವೃಷರೂಪಾಯೇ ನಮಃ. ಈ ಶಿವನಾಮದ ಅರ್ಥ ವೃಷದ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಓಂ ಮಹಾಯಶಸ್ಸೇ ನಮಃ. ಈ ಶಿವನಾಮದ ಅರ್ಥ ಮಹಾಖ್ಯಾತಿಯನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಓಂ ಮಹಾತ್ಮನೇ ನಮಃ. ಈ ಶಿವನಾಮದ ಅರ್ಥ ಬಹಳ ದೊಡ್ಡ ಮನಸ್ಸನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಓಂ ಸರ್ವಭೂತಾತ್ಮನೇ ನಮಃ. ಈ ಶಿವನಾಮದ ಅರ್ಥ ಎಲ್ಲ ಜೀವಿಗಳ ಆತ್ಮನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಓಂ ವಿಶ್ವರೂಪಾಯೇ ನಮಃ. ಈ ಶಿವನಾಮದ ಅರ್ಥ ಎಲ್ಲೆಡೆ ಕಾಣುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಓಂ ಮಹಾ ಹನವೇ ನಮಃ. ಈ ಶಿವನಾಮದ ಅರ್ಥ ದೊಡ್ಡ ದವಡೆಯ ಮೂಳೆಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದೆಲ್ಲವೂ ಶಿವ ಸಹಸ್ರನಾಮದ 5ನೇ ಸ್ತೋತ್ರದ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 6ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.